ಹಲೋ ಫ್ರೆಂಡ್ಸ್, ಇವತ್ತು ನಾನು ಸಿದ್ಧಾರ್ಥನ್ ಸ್ಟೋರಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಾಲ್ಯ ಜೀವನದ ಬಗ್ಗೆ ಹೇಳಿದ್ದೆ. ರೀಕ್ಯಾಪ್ ಮಾಡೋಣ. ಲಾಸ್ಟ್ ಟೈಮ್ ನಾನು ಶುದ್ಧೋಧನಿಗೆ ಇನ್ನೂ ಇಬ್ಬರು ತಮ್ಮಂದಿರಿದ್ರು ಅಂತ ಹೇಳಿದ್ದೆ. ಮತ್ತು ಆ ಎರಡನೇ ಅಂದರೆ ಫಸ್ಟ್ ತಮ್ಮ ಏನು ಹೇಳ್ತಾರೋ ಶುದ್ಧೋಧನ ತಮ್ಮ, ಆ ತಮ್ಮ ಬಂದು ಮದುವೆಯಾಗಿ ಅವ್ರಿಗೆ ಒಂದು ದೇವದತ್ತ ಅನ್ನೋ ಒಂದು ಹುಡುಗ ಹುಟ್ಟಿರ್ತಾನೆ. ಅವನು ಮುಂಚಿತವಾಗಲೇ ಹುಟ್ಟಿರ್ತಾನೆ. ಅವನ ಬೆಳವಣಿಗೆ ನೋಡಿ ಶುದ್ಧೋಧನ್ಗೆ ಮತ್ತು ಈ ಮಾಯಾದೇವಿ ಮೊದಲನೇ ಹೆಂಡತಿ ಯಾರಿದ್ದಾರೋ ಅವ್ರು ತುಂಬ ಇಷ್ಟಪಟ್ಟಿರ್ತಾರೆ. ಮತ್ತು ಯಾವಾಗ ಅವನ್ನ ಮುದ್ದಾಡಬೇಕು ಅನ್ನೋವಾಗೆಲ್ಲನೂ ಅವ್ನು ಸಿಗೋದಿಲ್ಲ. ಅವರ ತಮ್ಮ ಕರ್ಕೊಂಡು ಹೊರಟೋಗ್ಬಿಡ್ತಾ ಇರ್ತಾನೆ. ಅವ್ರಿಗೆ ನಮ್ಮದೇ ಆದ ಒಂದು ಮಗು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತಾ ಇತ್ತು. ಸಿದ್ಧಾರ್ಥ ಹುಟ್ಟೋದಕ್ಕಿಂತ ಮುಂಚೆ ಇದೆಲ್ಲನೂ ಅವ್ರಿಗೆ ತುಂಬ ಬೇಸರ ಕೊಡ್ತಾ ಇತ್ತು. ನಮ್ಮದೇ ಸ್ವಂತ ಮಗು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಹೇಳಿ. ಅದಕ್ಕೆ ಅವರು ಎಲ್ಲ ಯಾಗ ಎಲ್ಲ ಮಾಡಿ ಮಾಯಾದೇವಿಗೆ ಒಂದು ಮಗ ಹುಡ್ತಾನೆ. ಅವನ ಹೆಸರು ಬಂದು ಸಿದ್ಧಾರ್ಥ. 7 ಡೇಸ್ಗೆಲ್ಲ ಮಾಯಾದೇವಿ ತೀರ್ಕೊಂಡ್ಬಿಡ್ತಾಳೆ. ಮಾಯಾದೇವಿ ಅವ್ರ ತಂಗಿ ಪ್ರಜಾಪತಿ ಏನಿರ್ತಾಳೆ ಅವಳು ರಾಣಿ ಆಗ್ತಾಳೆ. ಅಂದರೆ ರಾಣಿಯಾಗಿ ಬಂದಿರ್ತಾಳೆ. ಆಲ್ರೆಡಿ ಮಾಯಾದೇವಿ ಬದುಕಿರುವಾಗಲೇ ಕರ್ಕೊಂಬಂದಿರ್ತಾಳೆ ರಾಣಿಯಾಗಿ. ಆದರೆ ಅವಳು ಮಗು ಮಾಡ್ಕೊಂಡಿರೋದಿಲ್ಲ. ಬಟ್ ಮಾಯಾದೇವಿಗೆ ಸಿದ್ಧಾರ್ಥ ಹುಟ್ಟಿದ ಮೇಲೇ ಪಾಪ ಪ್ರಜಾಪತಿಗೂ ಮಕ್ಕಳಾಗೋದು. ಆ ಇಬ್ಬರು ಮಕ್ಕಳ ಹೆಸರು ಬಂದು ಆನಂದ ಮತ್ತು ನಂದ. ಸೊ ಇವರಿಬ್ರು ಪ್ರಜಾಪತಿ ಮಕ್ಕಳು. ಪ್ರಜಾಪತಿ ಬಂದು ಎರಡನೇ ಹೆಂಡತಿ ಶುದ್ಧೋಧನಿಗೆ. ಈಗ ಎರಡನೇ ತಮ್ಮ ಮತ್ತು ಮೂರನೇ ತಮ್ಮ ಇಬ್ಬರಿಗೂ ಒಬ್ಬೊಬ್ಬರೇ ಮಕ್ಕಳಾಗಿರ್ತಾರೆ. ಒಬ್ಬನು ಬಂದು ದೇವದತ್ತ ಎಲ್ಲರಿಗಿಂತ ಮುಂಚೆ ಹುಟ್ಟಿದವನು. ಮತ್ತು ಲಾಸ್ಟ್ ಹುಟ್ಟಿದವನು ಬಂದು ಅದು ಲಾಸ್ಟ್ ತಮ್ಮನಿಗೆ ಹುಡ್ತಾನಲ್ಲ ಅವನ ಹೆಸರು ಬಂದು ಮಹಾನಾಮ್. ಇದು ನಾನು ನಿನ್ನೆ ಎಪಿಸೋಡಲ್ಲಿ ಹೇಳಿರಲಿಲ್ಲ. ಅಂದರೆ ನಿನ್ನೆ ಏನು ನಾನು ಮಾಡಿದ್ದೆ ವಿಡಿಯೋ ಅದರಲ್ಲಿ ನಾನು ಹೇಳಿರಲಿಲ್ಲ. ಸೊ ಈಗ ಬಾಲ್ಯ ಜೀವನದಲ್ಲಿ ಹೇಗಿದ್ದ ಸಿದ್ಧಾರ್ಥ ಅನ್ನೋದು ನಾನು ನಿಮಗೆ ಹೇಳಿದ್ದೆ. ತುಂಬ ಸೆನ್ಸಿಟಿವ್ ಆಗಿದ್ದ ಅಂತ ಹೇಳಿ. ಈ ದೇವದತ್ತನಿಗೆ ಈ ಮಕ್ಕಳು ಇನ್ನೂ ಹುಟ್ಟಿರ್ಲಿಲ್ವಲ್ಲ, ಆವಾಗ ದೇವದತ್ತನ್ನೇ ನೀನೇ ಮೊದಲು ಹುಟ್ಟಿರೋದು, ಸೊ ನೀನೇ ರಾಜ ಅಂತ ಹೇಳಿ ಅವ್ರನ್ನ ಬೆಳೆಸ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಮಕ್ಕಳು ಆಗೋದೇ ಇಲ್ಲ ಅಂತ ಅಂದ್ಕೊಂಡೆ ಇವರು ಅವನಿಗೆ ಫೇಕ್ ಒಂದು ಪ್ರಾಮಿಸ್ ಮಾಡಿಬಿಟ್ಟಿರ್ತಾರೆ. ಯಾರೋ ಅವರಪ್ಪ ಅವರಮ್ಮ, ದೇವದತ್ತನ ಅವರಪ್ಪ ಅವರಮ್ಮ ಅಂದರೆ ಶುದ್ಧೋಧನ ಅವರ ತಮ್ಮ ಮತ್ತು ತಮ್ಮ ಹೆಂಡತಿ, ನೀನೇ ರಾಜ ಆಗೋದು, ಯಾಕಂದರೆ ಎಲ್ಲರಿಗಿಂತ ಮುಂಚೆ ನೀನೇ ಹುಟ್ಟಿದೀಯಾ ಅಂತ ಹೇಳಿ. ಸೊ ದೇವದತ್ತ ಏನು ಅಂದ್ಕೊಂಡಿರ್ತಾನೆ ಅವನೇ ರಾಜ ಆಗೋದು ಅಂತ. ಬಟ್ ಸಿದ್ಧಾರ್ಥ ಬಂದಮೇಲೆ ಎಲ್ಲ ಚೇಂಜ್ ಮಾಡಿಬಿಡ್ತಾರೆ. ಅಂದರೆ ಅವನಿಗೋಸ್ಕರ ಬೇಕಾಗಿರೋವಂಥದ್ದೆಲ್ಲ ಸೃಷ್ಟಿ ಮಾಡಿಬಿಡ್ತಾನೆ. ಯಾರು? ಶುದ್ಧೋಧನ. ಅವನು ಸಾಧು ಸಂತ ಆಗಬಾರ್ದು ಅಂತ ಹೇಳಿ ಅವನಿಗೆ ಬೇಕಾಗಿರೋದು ಏನು ಬೇಕು ಅಂತ ಅದೆಲ್ಲ ಕೊಟ್ಬಿಡ್ತಾರೆ. ದುಃಖ ನೋವು ಏನು ತೋರಿಸ್ಕೊಳ್ಳಲ್ಲ. ಬಟ್ ದೇವದತ್ತ ಅವರ ತಂದೆ ಮತ್ತು ದೇವದತ್ತ ಅವರ ತಾಯಿಗೆ ಅದು ಇಷ್ಟ ಇರೋದಿಲ್ಲ. ರಾಜ ಆಗೋವಂತಹ ಒಂದು ಅವಕಾಶ ಕಳೆದೋಯ್ತಲ್ಲ ನನ್ನ ಮಗನಿಗೆ, ಸೊ ಇವಾಗ ಸಿದ್ಧಾರ್ಥನೇ ರಾಜ ಆಗೋದು ಅಂತ ಹೇಳಿ ದೇವದತ್ತನಿಗೆ ಹೇಳ್ತಾ ಇರ್ತಾರೆ. ನೀನು ಅವನ ಜೊತೆ ಪೈಪೋಟಿ ಅವನು ಏನೇ ಒಂದು ಇದು ಮಾಡಿದ್ರು ನೀನು ಅದರಲ್ಲಿ ಗೆಲ್ಲಬೇಕು. ಸೊ ನೀನು ಅವನದು ಏನೇನಿದೆಯೋ ಅದು ನಿಂದು ಅಂತ ಹೇಳಿ ಅವನಿಗೆ ಹೇಳಿಬಿಟ್ಟಿರ್ತಾರೆ. ಸೊ ದೇವದತ್ತ ಏನು ಮಾಡಿರ್ತಾನೆ, ಅವನಿಗೆ ಏನೂ ಕೆಲಸ ಇರೋದಿಲ್ಲ. ಯಾವಾಗೆಲ್ಲ ಸಿದ್ಧಾರ್ಥ ಏನಾದರೂ ಬೇಕು ಅಂತನೋ ಅದೇ ಬೇಕು ದೇವದತ್ತನಿಗೆ. ದೇವದತ್ತ ಒಂದು ಪಕ್ಷಿನ ಹಾರೋವಾಗ ಹೊಡೆದ್ಬಿಟ್ಟಿರ್ತಾನೆ. ಸಿದ್ಧಾರ್ಥ ಬಂದು ಅದನ್ನು ಕಾಪಾಡಿರ್ತಾನೆ. ಆಮೇಲೆ ಅದನ್ನು ಪ್ರೇಮದಿಂದ ನೋಡಿರ್ತಾನೆ. ಆ ಪಕ್ಷಿ ಯಾರ ಹತ್ರ ಹೋಗುತ್ತೋ ಅವ್ರದ್ದೇ ಅದು ಪಕ್ಷಿ ಅಂತ ಹೇಳಿ ರಾಜ್ಯದಲ್ಲಿ ಇದು ರಾಜ್ಯಸಭೆಯಲ್ಲಿ ಇದಾಗೋಗ್ಬಿಡುತ್ತೆ. ಆವಾಗ ದೇವದತ್ತನ ಜೊತೆ ಹೋಗಲ್ಲ, ಅದು ಸಿದ್ಧಾರ್ಥನ ಹತ್ರನೇ ಹೋಗುತ್ತೆ. ಯಾಕಂದರೆ ಅವ್ನು ಕೇರ್ ಮಾಡಿರ್ತಾನೆ ಅಂತ. ಆದರೆ ಒಂದು ರೀತಿ ಓಕೆ ಇರ್ಬೋದು, ಬಟ್ ಶುದ್ಧೋಧನಿಗೆ ಅರ್ಥ ಆಗೋಗುತ್ತೆ. ಅದು ಇವನಿಷ್ಟು ಪ್ರೇಮದಿಂದ ಒಂದು ಪಕ್ಷಿ ಹಾರಾಡ್ತಾ ಇರುವಾಗ ಒಂದು ಪಕ್ಷಿನ ಹೊಡಿಯೋಕ್ಕಾಗಲಿಲ್ಲ ಅಂದರೆ ಇವನು ಯುದ್ಧದಲ್ಲಿ ಜನನ ಹೇಗೆ ಸಾಯಿಸ್ತಾನೆ ಅನ್ನೋದು ಶುದ್ಧೋಧನ್ಗೆ ಒಂದು ಚಿಂತೆ ಆಗಿಬಿಟ್ಟಿರುತ್ತೆ. ಆವಾಗ ಸರಿ ಆಯಿತು ಅಂತ ಚಿಕ್ಕ ವಯಸ್ಸಿನಲ್ಲೇ ಒಬ್ಬ ದರೋಡೆ ರಾಜ್ಯದಲ್ಲೇ ಒಂದು ಕೆಲಸ ಮಾಡ್ತಿರ್ತಾನೆ. ಇದೇ ರಾಜಭವನದಲ್ಲೇ ಕೆಲಸ ಮಾಡ್ತಿರ್ತಾನೆ. ಹೀಗೆ ಒಂದು ದರೋಡೆ ಮಾಡೋ ಅಂಥವನು ದಳ್ಳಾಳಿ ಅಂತ, ಈ ಕಡೆಯಿಂದ ಆ ಕಡೆ ಹೋಗೋನು, ಆ ಕಡೆಯಿಂದ ಈ ಕಡೆ ಬರೋನು ಊರುಗಳಿಂದ. ಇದು ವ್ಯಾಪಾರ ಏನೇನಿರುತ್ತೋ ದಳ್ಳಾಳಿ ಕಲೆಕ್ಟ್ ಮಾಡ್ಕೊಂಬರೋದು. ಇವನು ಮೋಸ ಮಾಡಿರ್ತಾನೆ. ಇವನು ಮೋಸ ಮಾಡೋದು ಕಲ್ತ್ಕೊಂಡಿರ್ತಾನೆ. ಕೆಲವೊಂದು ರಾಜನಿಗೆ ಕೊಡ್ತಾನೆ, ಕೆಲವೊಂದು ರಾಜನ ತಮ್ಮ ಏನಿರ್ತಾನೋ ಅವನಿಗೆ ಬೇಕು 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 ಅಂತ ಅನಿಸ್ತಾ ಇರುತ್ತೆ.
ಅವನಿಗೂ ಕೊಡ್ತಾ ಇರ್ತಾನೆ. ಸೊ ಅವ್ರಿಗೆ ಇರೋ ಒಂದೇ ಉದ್ದೇಶ ಅವನ ಮಗ ಬಂದು ದೇವದತ್ತ ರಾಜ ಆಗಬೇಕು, ಸಿದ್ಧಾರ್ಥ ಅಲ್ಲ ಅಂತ. ಅದಕ್ಕೋಸ್ಕರ ಅವ್ರು ಏನೇ ಮಾಡಿದ್ರು ಸಿದ್ಧಾರ್ಥನ ಮೇಲೆ ಒಂದು ರಾಂಗ್ ಒಪಿನಿಯನ್ ಮತ್ತು ರಾಂಗ್ ಫೇಸ್ ಆಫ್ ಸೈಡ್ ತೋರಿಸ್ಬೇಕು ಅನ್ನೋದು ತಮ್ಮನಿಗೆ ಮತ್ತು ತಮ್ಮನ ಹೆಂಡತಿಗೆ ಒಂದು ದೊಡ್ಡ ಗುರಿಯಾಗಿರುತ್ತೆ. ಹೇಗಾದರೂ ಮಾಡಿ ಸಿದ್ಧಾರ್ಥ ಒಂದು ರಾಂಗ್ ಮೆಂಟ್ಯಾಲಿಟಿ ಇರುವಂತಹ ಒಬ್ಬ ಹುಡುಗ ಅಂತ ಹೇಳಿ ತೋರಿಸ್ಕೊಂಡು ಅವನ್ನ ಹೇಗಾದ್ರೂ ಮಾಡಿ ಕಾರಾಗೃಹದಲ್ಲಿ ರಾಜನೇ ತಂದೆನೇ ಅವನನ್ನು ಜೈಲಲ್ಲಿ ಹಾಕಬೇಕು ಅನ್ನೋದು ಮಾಡಿರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಇವನಿಗೆ ಇನ್ಮೇಲೆಲ್ಲ ಯಾರೇನೇ ಹೇಳಿದ್ರು ಇದು ನನಗೆ ಇವನೇ ಹೇಳಿದ್ದು ಅನ್ನೋ ಥರ ಮಾಡು ಅಂತ. ಆವಾಗ ಹೋಗಿ ಬೇಕು ಅಂತ ಅವನನ್ನು ಹೇಳಿದಾಗ ಅವನು ಹೋಗಿ ಕೇಳ್ತಾನೆ, ನೀವು ಈ ಥರ ಯಾಕೆ ಮಾಡ್ತಾ ಇದ್ದೀರಾ ಅಂತ. ಯಾರು? ಸಿದ್ಧಾರ್ಥ ಕೇಳ್ತಾನೆ. ನೀವು ಇವ್ರಿಗೆ ಮೋಸ ಮಾಡಿದ್ದೀರಿ, ಇವ್ರಿಗೆ ಹೀಗೆ ಮಾಡ್ತಾ ಇದ್ದೀರಿ ಅಂತ. ಆವಾಗ ಅವನು ಇವ್ರ ಹೆಸರು ಹೇಳಲ್ಲ, ಅವ್ರು ಯಾರೂ ಹೆಸರು ಹೇಳಲ್ಲ, ಅವ್ರ ತಮ್ಮನ ಹೆಸರು, ಯಾಕಂದರೆ ಅಷ್ಟು ಧೈರ್ಯ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಇದನ್ನೆಲ್ಲ ನೀನು ಯಾಕೆ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಪಾಪ ಪುಟ್ಟ ಹುಡುಗ. ಅದಕ್ಕೆ ಅವ್ನು ಹೇಳ್ತಾನೆ, ನಾನು ಸಂಸಾರ ನಡೆಸೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಮಾಡಿದ್ರೆ ನನಗೆ ಯಾರಾದರೂ ದುಡ್ಡು ಕೊಡ್ತಾರೆ ಅಂತ ಹೇಳಿ. ಅದಕ್ಕೆ ಅವ್ನು ಹೇಳ್ತಾರೆ, ಈ ಥರ ಕಳ್ತನದ ದುಡ್ಡು ಎಲ್ಲನೂ ನೀವು ಮಾಡಿದ್ರೆ ನಿಮಗೆ ಹೇಗೆ ಅದು ಒಗ್ಗುತ್ತೆ? ಒಂದು ಕೆಲಸ ಮಾಡಿ, ನಿಮಗೆ ಇದು ಸಾಕಾಗ್ತಾ ಇಲ್ಲ ಅಂದರೆ ನನ್ನ ಹತ್ರ ಇರೋವಂತಹ ಸ್ವಲ್ಪ ಒಡವೆಗಳನ್ನ ನಾನು ನಿಮಗೆ ಕೊಡ್ತೀನಿ, ಕೊಟ್ಟರೆ ನೀವೇನು ಮಾಡ್ತೀರಾ ಅಂತ. ಅಯ್ಯೋ, ನ್ಯಾಯವಾಗಿ ನಾನು ವ್ಯಾಪಾರ ಮಾಡಿಕೊಂಡು ದುಡಿತೀನಿ, ನಾನು ಇನ್ಮೇಲಿಂದ ನಾನು ಯಾವ ತಪ್ಪು ಮಾಡೋದಿಲ್ಲ, ಒಂದು ವ್ಯಾಪಾರ ಮಾಡಿಕೊಂಡು ನನ್ನದೇ ಜೀವನ ನಾನು ನಡೆಸ್ಕೊತೀನಿ ಅಂತ ಹೇಳ್ತಾನೆ. ಇದು ಸಿದ್ಧಾರ್ಥ ಕತ್ತಲ್ಲಿರುವಂಥ ಹಾರನ ಸಿದ್ಧಾರ್ಥ ಕೊಟ್ಬಿಟ್ಟಿರ್ತಾನೆ ಆ ವ್ಯಾಪಾರಿಗೆ. ನಾನು ಹೇಳಿದೆ ಅಂತ ಹೇಳಿ, ಇದು ನಾನು ಕೊಟ್ಟಿರೋದು ಅಂತ ಹೇಳಿ, ಯಾರಾದರೂ ನೀವು ಮಾರಿಬಿಟ್ಟು ಆಮೇಲೆ ನಿಮ್ಮ ಜೀವನನ ನೀವು ಕಟ್ಕೊಳ್ಳಿ ಹೀಗೆ ಅಂತ ದರೋಡೆ ಮಾಡಬೇಡಿ, ರಾಜ್ಯದಲ್ಲೇ ಕೆಲಸ ಮಾಡಿಕೊಂಡು ರಾಜ್ಯಕ್ಕೆ ದ್ರೋಹ ಮಾಡೋಕ್ಕೆ ಹೋಗಬೇಡಿ ಅಂತ ಸಿದ್ಧಾರ್ಥ ಚಿಕ್ಕ ವಯಸ್ಸಲ್ಲಿರುವಾಗ ಹೇಳಿರ್ತಾನೆ. ಸೊ ಬೇಕು ಅಂತ ಇವರು ಎಲ್ಲ ಸೇರಿಕೊಂಡು ಅವನ್ನ ಮತ್ತೆ ಸಿಕ್ಕಾಕ್ತಾರೆ. ಅವನನ್ನು ಇದು ನೇಣಾಗಕ್ಕೆ ಟ್ರೈ ಮಾಡೋ ಆಗ ಅವನು ಸಿದ್ಧಾರ್ಥನೇ ಬಂದು ಹೇಳ್ತಾನೆ, ನಾನೇ ಕೊಟ್ಟಿದ್ದು ಈ ಹಾರ ಅವನಿಗೆ, ಯಾಕಂದರೆ ಅವನು ರಾಜ್ಯದಲ್ಲಿ ದ್ರೋಹ ಮಾಡಬಾರ್ದು ಅನ್ನೋ ಒಂದು ರೀತಿ ಇದು ಆ ಥರ ಜೀವನ ಮಾಡಬಾರ್ದು ಅಂತ ಹೇಳಿ ನಾನೇ ಕೊಟ್ಟೆ ಅಂತ. ರಾಜನಿಗೆ ತುಂಬ ಬೇಜಾರಾಗುತ್ತೆ, ನನ್ನ ಮಗಂದೇ ದೊಡ್ಡ ತಪ್ಪು, ಇವಾಗ ಅವನನ್ನೇ ನಾನು ಜೈಲಿಗೆ ಹಾಕಬೇಕು, ಟ್ಯಾಕ್ಸ್ ಎಲ್ಲ ತೊಗೊಂಬಂದು ಕೊಡೋದು ತಪ್ಪು ಅಂತ ಅವನು ಹೇಳ್ತಾ ಇದ್ದಾನೆ. ಆದರೆ ಆ್ಯಕ್ಚುಲಿ ಅದು ಟ್ಯಾಕ್ಸ್ ಅಲ್ಲ, ಓವರ್ ಟ್ಯಾಕ್ಸ್ ತೊಗೊತಾ ಇರ್ತಾನೆ. ಟ್ಯಾಕ್ಸ್ ಎಷ್ಟು ಬೇಕೋ ಅಷ್ಟು ರಾಜನ್ ಕೊಡ್ತಾನೆ, ಆದರೆ ಜಾಸ್ತಿ ತೊಗೊತಾ ಇರ್ತಾನೆ. ಆ ಜಾಸ್ತಿನೂ ಅವ್ನು ಇಟ್ಕೊತಾ ಇರಲಿಲ್ಲ, ಅವ್ರ ತಮ್ಮನಿಗೂ ಸ್ವಲ್ಪ ಕೊಡ್ತಾ ಇದ್ದ. ಯಾರು ತಮ್ಮಗೆ ಕೊಟ್ಬಿಟ್ಟು ತಮ್ಮ ಎಷ್ಟು ಕೊಡ್ತಾ ಇದ್ನೋ ಅಷ್ಟು ಈಸ್ಕೊತಾ ಇದ್ದ, ಅದೆಲ್ಲ ಏನೂ ಹೇಳ್ತಾ ಇರಲಿಲ್ಲ. ಈಗ ರಾಜನಿಗೆ ತುಂಬ ಬೇಜಾರಾಗುತ್ತೆ. ಆವಾಗ ಅವನು ಹೇಳ್ತಾನೆ, ನನಗೆ ಜೀವನನೇ ಬದಲಾಯಿಸ್ಕೊಟ್ಟಿದ್ದು ಸಿದ್ಧಾರ್ಥ, ಎಷ್ಟು ಚಿಕ್ಕ ಹುಡುಗ ಆಗಿದ್ರು ನನಗೆ ಒಂದು ಜೀವನನ ಹೇಗೆ ಮಾಡಬೇಕು ಅಂತ ನಂಗೆ ಗೊತ್ತು, ಇನ್ಮೇಲಿಂದ ನಾನು ಕಳ್ತನ ಮಾಡಲ್ಲ, ನಾನು ಮೋಸ ಮಾಡಲ್ಲ ಅಂತ ಹೇಳಿ ಸಿದ್ಧಾರ್ಥನಿಗೆ ಒಂದು ಇದು ಮಾಡ್ತಾರೆ. ಆವಾಗ ರಾಜ, ನೀನು ಮಾಡಿರೋ ತಪ್ಪಿಗೆ ಇಷ್ಟೆಲ್ಲ ರಾಜನ್ನ ಇಲ್ಲಿ ಕರ್ಕೊಂಬಂದು ಇಷ್ಟೆಲ್ಲ ಮಾಡಿಸಿರೋದಕ್ಕೆ ನಿನಗೆ ಒಂದು ಶಿಕ್ಷೆ ಕೊಡ್ತೀವಿ, ನೀನು ಊರಿಂದ ಆಚೆ ಹೋಗಬೇಕು ಅಂತ ಹೇಳಿ ಆ ದಳ್ಳಾಳಿಗೆ ಹೇಳ್ತಾನೆ. ಸೊ ಆ ದಳ್ಳಾಳಿ ಒಪ್ಕೊತಾನೆ, ಆಯಿತು, ಆದರೆ ಸಿದ್ಧಾರ್ಥನಿಗೆ ಮಾತ್ರ ನೀವು ಏನನ್ನು ಕೊಡಬೇಡಿ. ಸಿದ್ಧಾರ್ಥಂದೇನು ತಪ್ಪೇ ಇರಲ್ಲ, ಬೇಕು ಅಂತ ಅವ್ರ ತಮ್ಮ ಬೇಕು ಅಂತ ಸಿದ್ಧಾರ್ಥನ ಎಳೆದಿರ್ತಾರೆ ಈ ಒಂದು ಪ್ರಾಬ್ಲಮಲ್ಲಿ. ಬೇಕು ಅಂತ ಪ್ರಾಬ್ಲಮ್ ಇಲ್ಲ ಸೀನ್ನ ಕ್ರಿಯೇಟ್ ಮಾಡಿರ್ತಾರೆ. ಈಗ ಅದು ಮತ್ತೆ ತಪ್ಪೋಗುತ್ತೆ. ಈಗ ಅವ್ರಿಗೆ ಏನು ಅಂದರೆ, ಈ ಸಿದ್ಧಾರ್ಥನ ರಿಯಲ್ ಆಗಿ ಸಾಧು ಸಂತ ಮಾಡಿಬಿಟ್ಟು ಕಳಿಸ್ಬಿಟ್ರೆ ನನ್ನ ದೇವದತ್ತ ಬಂದು ರಾಜ ಆಗೋಗ್ತಾನೆ ಅನ್ನೋದು ಇರುತ್ತೆ. ಮತ್ತು ಈ ನಂದ ಮತ್ತು ಆನಂದನ ಅವರು ತವ್ರ ಮನೆಯಲ್ಲಿ ಬೆಳೆಸ್ತಾ ಇರ್ತಾಳೆ. ಯಾರು? ಪ್ರಜಾಪತಿ. ಇಲ್ಲಿ ಸಿದ್ಧಾರ್ಥನಿಗೆ ತಾನೇ ನಿಜವಾದ ತಾಯಿ ಅಂತ ತೋರಿಸ್ಕೊಳ್ತಾರೆ. ಯಾರು? ಪ್ರಜಾಪತಿ. ಆದರೆ ಅವ್ರಿಗೆ ಎಲ್ಲಿ ನಾನು ಪ್ರೀತಿ ಕೊಡೋದಿಲ್ವೋ ಅಂತ ಹೇಳಿ ಅವ್ರನ್ನ ಅಲ್ಲಿ ಬೆಳೆಸ್ತಾ ಇರ್ತಾರೆ. ಇಲ್ಲಿ ಇವನ್ನ ಸಿದ್ಧಾರ್ಥನ ಬೆಳೆಸ್ತಾ ಇರ್ತಾರೆ. ಅವ್ನಿಗೇನು ಕಮ್ಮಿ ಆಗದೆ ಇರೋ ಹಾಗೆ ನೋಡ್ಕೊಳ್ತಾರೆ. ದುಃಖ ಅನ್ನೋದೇ ಗೊತ್ತಾಗಬಾರ್ದು. ಇಲ್ಲ ಅಂದರೆ ಆ ಮಕ್ಕಳು ಕಣ್ಣೆದುರುಗಡೆ ಇದ್ದರೆ ಏನಾಗುತ್ತೆ, ನನ್ನ ಮಕ್ಕಳು ಇವರು ನಮ್ಮ ಅಕ್ಕನ ಮಕ್ಕಳು ಅಂತ ಹೇಳಿ ಎಲ್ಲಿ ನಾನು ಭೇದ ಮಾಡಿಬಿಡ್ತೀನೋ ಅಂತ ಪಾಪ ದೂರ ಇಟ್ಟಿರ್ತಾಳೆ. ಯಾರು? ಪ್ರಜಾಪತಿ. ಅವ್ರಿಗೂ ಅಲ್ಲಿ ರಾಜ್ಯದಲ್ಲಿ ಎಲ್ಲ ಕೋಚಿಂಗ್ಗಳು ಎಲ್ಲ ಆಗ್ತಾ ಇರುತ್ತೆ. ಈಗ ದೇವದತ್ತನದು ಒಂದೇ ಕೆಲಸ, ಅದು ಸಿದ್ಧಾರ್ಥನ ಏನೇನೇ ಮಾಡ್ತಾನೋ ಏನೇನು ಪಡ್ಕೊತಾನೋ ಅದೆಲ್ಲ ದೇವದತ್ತ ಪಡ್ಕೊಬೇಕು ಅಂತ. ಬೆಳೀತಾ 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 ಯುವಾವಸ್ಥದಲ್ಲಿ ಬರ್ತಾನೆ. ಯಾರು? ಸಿದ್ಧಾರ್ಥ. ಯುವಾವಸ್ಥೆನಲ್ಲಿ ಬಂದು ಸಿದ್ಧಾರ್ಥ ತುಂಬ ಚೆನ್ನಾಗಿ ಬಾಣ ಬಿಡೋದು, ತುಂಬ ಚೆನ್ನಾಗಿ ಕುದುರೆ ಸವಾರಿ ಮಾಡೋದು,
ಹೀಗೆ ಎಲ್ಲನೂ ಕಲ್ತ್ಬಿಟ್ಟಿರ್ತಾನೆ, ಎಲ್ಲ ವೇದ ಉಪನಿಷತ್ತೆಲ್ಲ ಕಲ್ತಿರ್ತಾನೆ. ಈಗ ಸಿದ್ಧಾರ್ಥನಿಗೆ ಒಂದು ಗುರುನೂ ಒಳ್ಳೆ ಗುರು ಸಿಕ್ಕಿರ್ತಾರೆ, ಆದರೆ ದೇವದತ್ತನಿಗೆ ಬೇರೆ ಗುರು, ಇವನಿಗೆ ಬೇರೆ ಗುರು ಸಿಕ್ಕಿರ್ತಾರೆ. ದೇವದತ್ತ ಬಂದು ರಾಜನ್ ತಮ್ಮನ ಮಗ ಅಂತ ಹೇಳಿ ಅವರು ಆ ಥರ ಟ್ರೀಟ್ ಮಾಡ್ತಾ ಇರ್ತಾರೆ, ಆದರೆ ಸಿದ್ಧಾರ್ಥನ ಮಾತ್ರ ಒಳ್ಳೆಯವನಾಗಿ ಟ್ರೀಟ್ ಮಾಡ್ತಿರ್ತಾನೆ. ಸಿದ್ಧಾರ್ಥನಿಗೆ ಗೊತ್ತಿಲ್ದಿರ ಅವ್ರ ಗುರು ಬಂದು ತುಂಬ ಆಧ್ಯಾತ್ಮಿಕವಾಗಿರುವಂತಹ ಗುರು ಸಿಕ್ಬಿಟ್ಟಿರ್ತಾರೆ. ಅವರ ರಾಜ್ಯದಲ್ಲೇ ಸಿದ್ಧಾರ್ಥನಿಗೆ ಎಲ್ಲ ಶಸ್ತ್ರ ಎಲ್ಲ ವಿದ್ಯೆಗಳನ್ನ ಹೇಳಿಕೊಟ್ಟು ನಿಜವಾಗ್ಲೂ ಹೇಗೆ ತನ್ನನ್ನು ತಾನೇ ಕಾಪಾಡ್ಕೊಬೇಕು ಅನ್ನೋದೆಲ್ಲನೂ ಹೇಳಿರ್ತಾರೆ. ತುಂಬ ಒಳ್ಳೆ ಗುರು ಸಿಕ್ಕಿರ್ತಾರೆ, ಸುಳ್ಳು ಹೇಳಲ್ಲ, ಮೋಸ ಮಾಡಬಾರ್ದು, ಈ ಥರ ಅಂಥದ್ದೆಲ್ಲನೂ ಹೇಳ್ಕೊಟ್ಟಿರ್ತಾರೆ. ದೇವದತ್ತನಿಗೆ ಅಂಥ ಗುರು ಸಿಕ್ಕಿರಲ್ಲ, ಅಂದರೆ ಆಲ್ ಟೈಮ್ ಗುರು ಅಂತಾರಲ್ಲ ಆ ಥರ ಆಲ್ ಟೈಮ್ ಗುರು ಆಗಿರ್ತಾರೆ ಇವ್ರಿಗೆ. ಅದು ಫಸ್ಟ್ ಮೋಟಿವೇಶನ್ ಆಗಿರುತ್ತೆ ಯಾರಿಗೆ? ಸಿದ್ಧಾರ್ಥನಿಗೆ ವಿದ್ಯಾಭ್ಯಾಸ ಎಲ್ಲ ಮುಗಿಸ್ಬಿಟ್ಟು ಅವನಿಗೆ ಒಂದು ಮೋಜು ಮಸ್ತಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಒಂದು ಫೇಕ್ ಒಂದು ನಗರವನ್ನೇ ಕ್ರಿಯೇಟ್ ಮಾಡ್ತಾರೆ. ಅದೊಂಥರ ಬರೀ ಬ್ಯೂಟಿಫುಲ್ ಗರ್ಲ್ಸ್ ಇರ್ತಾರೆ, ಮತ್ತು ಸಂಗೀತ, ನಾಟ್ಯ, ಆಕರ್ಷಕವಾದ ವಸ್ತುಗಳು ಎಲ್ಲ ನಗರದಲ್ಲಿರುತ್ತೆ. ಆ ನಗರನ ಕ್ರಿಯೇಟ್ ಮಾಡೋದೇ ಶುದ್ಧೋಧನ. ಯಾರಿಗೋಸ್ಕರ? ಸಿದ್ಧಾರ್ಥಗೋಸ್ಕರ. ಯುವಾವಸ್ಥೆನ ಟೀನೇಜ್ ಅಂತ ಹೇಳ್ತಾರಲ್ಲ, ಆ ಟೀನೇಜಲ್ಲಿ ಇದನ್ನು ದೇವದತ್ತನೂ ಅನುಭವಿಸ್ತಾ ಇರ್ತಾನೆ, ಅಲ್ಲೇ ಇರ್ತಾನಲ್ಲ, ಸಿದ್ಧಾರ್ಥನೂ ಅನುಭವಿಸ್ತಾನೆ ಅಂತ. ಸಿದ್ಧಾರ್ಥ ಅಲ್ಲಿ ಹೋಗೋದೆಲ್ಲ ಏನೇ ಒಂದು ಸುಂದರವಾದ ವಸ್ತು ಇದ್ದರೆ ಅದನ್ನು ಹೊಗಳ್ಬೇಕು, ಅದನ್ನು ಅಡ್ಮೈರ್ ಮಾಡಬೇಕು ಅಂತಾರಲ್ಲ, ಅಪ್ರಿಷಿಯೇಟ್ ಮಾಡಬೇಕು, ಆ ಥರ ಮಾಡ್ತಿರ್ತಾನೆ. ಕೆಟ್ಟ ದೃಷ್ಟಿ ಅನ್ನೋದು ಇರೋದೇ ಇಲ್ಲ. ಅಲ್ಲಿರೋ ಹೆಣ್ಮಕ್ಳನ್ನೇ ಬದಲಾಯಿಸ್ಬಿಡ್ತಾನೆ ಯಾರು? ಸಿದ್ಧಾರ್ಥ. ಇಷ್ಟೆಲ್ಲ ಅಂದರೆ ಒಂದೊಂದು ಹೆಣ್ಮಗುನನ್ನು ತುಂಬ ರೆಸ್ಪೆಕ್ಟ್ ಕೊಡುವಂತಹ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ ಸಿದ್ಧಾರ್ಥಂದು. ತುಂಬ ಕೋಮಲ, ತುಂಬ ಸೆನ್ಸಿಟಿವು, ಮತ್ತು ಅಷ್ಟೇ ಗ್ರಾಸ್ಪಿಂಗ್ ಪವರು, ಅಷ್ಟೇ ಏನೇ ಹೇಳ್ಕೊಟ್ರು ಎಲ್ಲವನ್ನು ಕಲಿಯುವಂಥದ್ದು ಆಗಿರುತ್ತೆ ಸಿದ್ಧಾರ್ಥನಿಗೆ. ಬಟ್ ದೇವದತ್ತ ಸಿದ್ಧಾರ್ಥನ ಮೀರಿಸ್ಬೇಕು ಅಂತ ಎಲ್ಲ ಸಲ ಟ್ರೈ ಮಾಡ್ತಾನೆ, ಬಟ್ ಆಗೋದಿಲ್ಲ. ಹೀಗೆ ದೇವದತ್ತನಿಗೆ ಸಿದ್ಧಾರ್ಥನಿಗೆ ಪೈಪೋಟಿ ಇದೆ ಅಂತ ಸಿದ್ಧಾರ್ಥ ಅಂದ್ಕೊಳ್ಳೋದೇ ಇಲ್ಲ. ಬಟ್ ದೇವದತ್ತ ನನಗೂ ಮತ್ತು ಸಿದ್ಧಾರ್ಥನಿಗೆ ಕಾಂಪಿಟೇಷನ್ ಅಂತ ಹೇಳಿ ಅವನಷ್ಟು ಅದು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ಇವಾಗ ಈ ಸೈಡ್ ನಿಮಗೆ ಗೊತ್ತಿದೆ, ಯುವ ವಸ್ತುನಲ್ಲಿ ಹೀಗೆಲ್ಲ ಆಯಿತು ಅಂತ. ಇವಾಗ ನಾನು ಇನ್ನೊಂದು ಸ್ಟೋರಿ, ಅದೇ ಅವರ ಅಪ್ಪ ಇಬ್ಬರು ತಮ್ಮಂದಿರಿದ್ದಾರಲ್ಲ ಅವ್ರದ್ದು ಸ್ಟೋರಿ ಹೇಳ್ತೀನಿ. ಒಂದು ತಮ್ಮ ಏನು ಅಂತ ನಾನು ಹೇಳಿದೆ, ಅವ್ರು ದೇವದತ್ತನ್ನೇ ರಾಜ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಯಾಕೆ ಅಂದರೆ ಎಲ್ಲ ಕಿಂಗ್ಡಮಲ್ಲೂ ಕೆಲವೊಂದು ಶಾಸ್ತ್ರಗಳು, ಕೆಲವೊಂದು ರೂಲ್ಸ್ಗಳು ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಮಹಾಭಾರತದಲ್ಲಾಗಿರಲಿ, ರಾಮಾಯಣನಲ್ಲಾಗಿರಲಿ, ರಾಮ ಬಂದು ರಾಜ ಆದಾಗ ಲಕ್ಷ್ಮಣ, ಭರತ ಇವರೆಲ್ಲರೂ, ಶತ್ರುಘ್ನ ಅವರೆಲ್ಲನೂ ರಾಮನೇ ಆಗಲಿ ರಾಜ, ನಾವೆಲ್ಲರೂ ರಾಮನ ತಮ್ಮಂದಿರು ಅಂತ ಹೇಳಿ ರಾಮನಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಅದೇ ಥರನೇ ಪಾಂಡವರಲ್ಲಿನೂ ಧರ್ಮರಾಯನೇ ಬಂದು ರಾಜ, ನಾವೆಲ್ಲರೂ ಧರ್ಮರಾಯನ ತಮ್ಮಂದಿರು ಅಂತ ಹೇಳಿ ಈವನ್ ಅರ್ಜುನನು ಅದನ್ನು ಒಪ್ಕೊಂಡು ಅದನ್ನು ಇದು ಮಾಡ್ತಾನೆ. ಆದರೆ ಕೆಲವೊಂದು ಜಾಗದಲ್ಲಿ ಆ ಥರ ಆಗೋದಿಲ್ಲ. ಯಾವಾಗ ಆ ಥರ ಆಗೋದಿಲ್ಲ ಅಂದರೆ ಮಹಾಭಾರತದಲ್ಲೇ ಇವಾಗ ನಾನು ರಾಜ ಆಗಬೇಕು ಅಂತ ಹೇಗೆ ದುರ್ಯೋಧನ ಫೈಟ್ ಮಾಡ್ತಾನೆ, ಅದೇ ಥರ ಲಾಸ್ಟಲ್ಲಿ ಎಲ್ಲ ಯುದ್ಧ ಆದಮೇಲೆ ಅಭಿಮನ್ಯು ಮಗುಗೆ ಮತ್ತು ಕರ್ಣನ ಮಗನಿಗೆ ಎಲ್ಲರಿಗೂ ಒಂದೊಂದು ರಾಜ್ಯವನ್ನು ಭಾಗ ಮಾಡಿಬಿಟ್ಟು ಈ ರಾಜ್ಯಕ್ಕೆ ನೀನು ರಾಜ, ಈ ರಾಜ್ಯಕ್ಕೆ ನೀನು ರಾಜ ಅಂತ ಹೇಳಿ ತನ್ನ ತಮ್ಮಂದಿರನ್ನ ಒಂದೊಂದು, ಅಂದರೆ ತಮ್ಮ ಮೊಮ್ಮಕ್ಕಳನ್ನ ಇಲ್ಲ ಮಕ್ಕಳನ್ನ ಒಂದೊಂದು ರಾಜ್ಯಕ್ಕೆ ರಾಜ ಆಗಿ ನೇಮಿಸ್ಬಿಟ್ರೆ ಯಾರು ಕಿತ್ತಾಳಲ್ಲ, ನಾನು ರಾಜ ನೀನು ರಾಜ ಅಂತ ಹೇಳಿ ಎಲ್ಲರಿಗೂ ಒಂದೊಂದು ರಾಜ್ಯ ಸಿಗುತ್ತೆ ರಾಜ್ಯ ಆಳೋದಕ್ಕೆ ಅಂತ. ಇಲ್ಲಿ ಶುದ್ಧೋಧನದಲ್ಲಿ ಆ ಥರನೇ ಇರಲಿಲ್ಲ. ಮೇಯ್ನ್ ಈ ರಾಮನ್ ಇದರಲ್ಲಿ ಹೇಗೆ ದೊಡ್ಡವನೇ ರೂಲ್ ಆಗಬೇಕು ಅಂತ ಇರುತ್ತೋ ಆ ಥರನೇ ಇಲ್ಲಿನೂ ಆ ರೀತಿ ನೋಡಿದ್ರೆ ದೇವದತ್ತನೇ ರೂಲ್ ಆಗಬೇಕು ಅಂತ ಅಂದ್ಕೊಳ್ಳುತ್ತೆ. ಆದರೆ ರಾಜನ ಮಗ ಯಾವ ಗುಣಗಳು ರಾಜನ ಗುಣಗಳು ಹೊತ್ಕೊಂಡಿರ್ತಾರೋ ಅವರೇ ರಾಜ ಆಗಬೇಕು ಅನ್ನೋದು ಇರುತ್ತೆ. ಆಯಿತಾ? ಸೊ ಇವಾಗ ರಾಯಲ್ ಫ್ಯಾಮ್ಲಿನಲ್ಲೇ ರಾಜ ಆಗಬೇಕು ಅನ್ನೋದಿರುತ್ತೆ. ಇಲ್ಲಿ ಏನಾಗಿರುತ್ತೆ, ಇವನಂತೂ ರಾಜ ಆಗಲಿಲ್ಲ ತಮ್ಮ, ಆದರೆ ಕಟ್ಟುಪಾಡಾಗಿರ್ತಾನೆ ಅವ್ರ ಅಣ್ಣನಿಗೆ. ಅವ್ನು ಮೋಸ ಮಾಡಲ್ಲ, ಅವ್ರ ಅಣ್ಣನಿಗೆ ಮೋಸ ಮಾಡೋಕ್ಕೆ ಹೋಗಲ್ಲ ಯಾರು, ಇವನು ತಮ್ಮ ದೇವದತ್ತನ ಅವರಪ್ಪ.
ಇನ್ನೊಬ್ನಿರ್ತಾನೆ ಅವನು ವಿಪರೀತ ಒಳ್ಳೆಯವನು, ಅವ್ರ ಅಪ್ಪ ಹೇಳ್ದಂಗೆ ನಡೀತಾನೆ, ಸಿದ್ಧಾರ್ಥನ ತಂದೆ ಹೇಳ್ದಂಗೆ ನಡೀತಾನೆ, ಯಾವ ಮೋಸ ಕಪಟ ಏನು ಇರೋದಿಲ್ಲ. ಬಟ್ ಇವನಿಗಾದ್ರೂ ಸ್ವಲ್ಪ ಆಸೆ ಇರುತ್ತೆ, ಈ ದಳ್ಳಾಳಿಯಿಂದ ಏನೇನು ಸಿಗುತ್ತೆ ಅದೆಲ್ಲ ತಗೊಳ್ಳೋದು, ಎಲ್ಲ ಮಾಡೋದು, ಇಲ್ಲ ದೇವದತ್ತನ್ನೇ ರಾಜ ಮಾಡಬೇಕು, ಅವನನ್ನು ಕೆಟ್ಟವನು ಮಾಡಬೇಕು ಅನ್ನೋದೆಲ್ಲನೂ ಈ ತಮ್ಮನಿಗೆ, ಫಸ್ಟ್ ತಮ್ಮ ಏನಿರ್ತಾನೆ ಅವನಿಗೆ ಇರುತ್ತೆ. ಬಟ್ ಎರಡನೇ ತಮ್ಮನಿಗಿರಲ್ಲ. ಎರಡನೇ ತಮ್ಮನ ಮಗ ಬಂದು ಮಹಾನಾಮ್ ಅಂತ ಹೇಳಿ, ಅವನು ಅಷ್ಟೇ ಈ ಸಪ್ರೇಟಾಗಿ ಅವನಿಗೆ ವಿದ್ಯೆನ ಹೇಳ್ಕೊಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಅವನು ಎಲ್ಲರಿಗಿಂತ ಚಿಕ್ಕವನು. ಯಾರು? ಮಹಾನಾಮ್ ಎಲ್ಲರಿಗಿಂತ ಚಿಕ್ಕವನಾಗಿರ್ತಾನೆ. ಮಹಾನಾಮ್ ಅವನು ತಮ್ಮ ಆಗಬೇಕು ಯಾರಿಗೆ? ಸಿದ್ಧಾರ್ಥನ್ಗೆ. ಸೊ ನಾನು ಯಾಕೆ ಈ ಮಹಾನಾಮ್ ಆವಾಗವಾಗ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಈ ಗೌತಮ ಬುದ್ಧ ರಾಜ್ಯ ಏನಿದೆ ಅದು ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಗೌತಮ ಬುದ್ಧ ಅಂದಿದ ತಕ್ಷಣ ನಿಮಗೆ ಸಂತ ಅಂತ ಗೊತ್ತು. ಆದರೆ ಸಂತ ಆಗಿಬಿಟ್ರೆ ಆ ರಾಜ್ಯನ ಆಳಿದ್ಯಾರು ಹಾಗಾದರೆ ಅಂತ ಅಂದರೆ, ದೇವದತ್ತನಿಗೆ ಕೊಡಬೇಕಿತ್ತಲ್ಲ, ಹಾಗಾದರೆ ಮಹಾನಾಮ್ಗೆ ಯಾಕೆ ಕೊಟ್ಟಿದ್ದು ಅಂತ ಅದೆಲ್ಲ ಸ್ಟೋರಿ ನಾನು ಮುಂದಕ್ಕೆ ಹೇಳ್ತೀನಿ. ಮಹಾನಾಮೇ ರಾಜ್ಯ ಆಳಿದ್ದು. ಆಯಿತಾ? ಆಮೇಲೆ ಶುದ್ಧೋಧನ ಸಾಯೋವಾಗ ಗೌತಮ ಬುದ್ಧನ್ ಅಂತೂ ಆಗಲಿಲ್ಲ, ಯಾರಿಗೆ ಕೊಡಲಿ ಅಂತ ಗೌತಮ ಬುದ್ಧನ ಕೇಳಿದಾಗ ಎಲ್ಲರೂ ಸನ್ಯಾಸಿಗಳಾಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಇವನು ಸನ್ಯಾಸತ್ವ ತಗೊಂಡಿರ್ತಾನೆ, ಯಾರು? ಮಹಾನಾಮ್. ಸೊ ಮಹಾನಾಮ್ನ ರಾಜ ಮಾಡಿಬಿಡ್ತಾನೆ ಯಾರು? ಗೌತಮ ಬುದ್ಧನೇ ಮಾಡ್ತಾನೆ. ಇದೆಲ್ಲ ಸ್ಟೋರಿ ಮುಂದಕ್ಕೆ ಬರುತ್ತೆ. ನಾನು ಯಾಕೆ ಮತ್ತೆ ಆ ಸ್ಟೋರಿ ನಿಮಗೆ ಹೇಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ. ಓಕೆ, ಸಸ್ಪೆನ್ಸ್ ಆಗಿರಲಿ, ಇನ್ನೂ ಸ್ವಲ್ಪ ಕತೆಗಳನ್ನ ನಾನು ಹೇಳ್ತೀನಿ. ಯಾವಾಗ ಎಂಥ ಸಮಯದಲ್ಲಿ ಇದು ಯಾಕೆ ಬುದ್ಧ ಬಂದು ಸನ್ಯಾಸತ್ವ ಆಗಿದ್ದು ಅನ್ನೋದು. ಇಷ್ಟೆಲ್ಲ ಇದ್ರೂ ಸನ್ಯಾಸತ್ವ ಆಗಬೇಕಾಗಿತ್ತೇನು? ಅವನಿಗೆ ಕುಡಿಯೋದಾಗಿರಲಿ, ಮೋಜು ಮಸ್ತು ಮಾಡಿರೋದಾಗಿರಲಿ ಎಲ್ಲ ಕೊಟ್ಟರು ಅವನು ಅದನ್ನು ಅನುಭವಿಸ್ತಾನೇ ಇರಲಿಲ್ಲ. ಅವನು ಅನುಭವಿಸ್ತಾ ಇದ್ದಿದ್ದೆ ವೀಣೆ, ಅವನು ಅನುಭವಿಸ್ತಾ ಇದ್ದಿದ್ದೆ ಸಂಗೀತ. ಅವನು ತುಂಬ ನಾ ಹೇಳ್ದಂಗೆ ವಿಪರೀತ ಕೋಮಲ ಮನಸ್ಸಿರೋ ಸಿದ್ಧಾರ್ಥ. ಈಗ ದಿಢೀರಂಥ ಸಿದ್ಧಾರ್ಥನಿಗೆ ಏನಾಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಸಿದ್ಧಾರ್ಥನ ಮದುವೆ ಕಥೆನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಆಲ್ಮೋಸ್ಟ್ ತುಂಬ ಲಾಂಗ್ ಆಗಿಬಿಟ್ಟಿದೆ. ಇವತ್ತು ನನಗೆ ಜ್ವರ ಇತ್ತು, ಆದ್ರೂ ನಾನು ಹಿಡಿದ್ಬಿಟ್ಟಿದ್ದೀನಿ. 3 ದಿನದಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಪ್ಲೋಡ್ ಮಾಡೋದು. ಇದು ನನಗೆ 4ನೇ ವಿಡಿಯೋ ಅನಿಸುತ್ತೆ. 2025 ನಾನು ಸ್ಟಾರ್ಟ್ ಮಾಡಿರೋದು. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಬೆಲ್ ಐಕಾನ್ ಮಾತ್ರ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಏನಾದರೂ ಇದ್ರೂ ನಿಮ್ಗೆ ಏನು ಅನಿಸಿದ್ರು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.